ಉತ್ತರ ಪ್ರದೇಶ. ಇಬ್ಬರು ಮುಸ್ಲಿಂ ಯುವಕರನ್ನ ಸೆಲ್ಗಿಸೋಕೆ ಮಹಿಳೆ ಅಪಹರಣದ ನಾಟಕ. ಮೀರತ್ ಪೊಲೀಸರ ತನಿಖೆಯಲ್ಲಿ ಸಂಘ ಪರಿವಾರದ ಮುಖಂಡನ ಸಂಚು ಬಯಲು. ಹಿಂದೂ ಮಹಿಳೆಯೊಬ್ಬರ ಅಪಹರಣದ ಪ್ರಕರಣದ ಮೂಲಕ ಇಬ್ಬರು ಮುಸ್ಲಿಂ ಯುವಕರನ್ನ ಕ್ರಿಮಿನಲ್ ಪ್ರಕರಣದಲ್ಲಿ ಸಿಲುಕಿಸೋಕೆ ಸಂಘ ಪರಿವಾರದ ಮುಖಂಡನೊಬ್ಬ ಸಂಚು ರೂಪಿಸಿದ್ದ ಅನ್ನೋದು ಮೀರತ್ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಪ್ರಕರಣದ ಪ್ರಮುಖ ಆರೋಪಿ ನಕುಲ್ ಸಿಂಗ್ ತಲೆಮರೆಸಿಕೊಂಡಿದ್ದು, ಆತನ ಬಂಧನಕ್ಕಾಗಿ 3 ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಅಂತ Hindustan.Times.com ವರದಿ ಮಾಡಿದೆ. ಪೊಲೀಸರ ಪ್ರಕಾರ ಜೀಶನ್ ಮತ್ತು ಶವೇಶ್ ಎಂಬ ಇಬ್ಬರು ಯುವಕರ ವಿರುದ್ಧ ಸುಳ್ಳು ಆರೋಪ ಹೊರಿಸೋಕೆ ನಕುಲ್ ಸಿಂಗ್ ಈ ಸಂಚು ರೂಪಿಸಿದ್ದಾನೆ. ನಕುಲ್, ಜೀಶನ್ ಮತ್ತು ಶವೇಶ್ ಮೂವರು 20 ವರ್ಷ ವಯಸ್ಸಿನವರು. ಶನಿವಾರ ನಕುಲ್ ಪೊಲೀಸರಿಗೆ ಕರೆ ಮಾಡಿ ಜೀಶನ್ ಮತ್ತು ಶವೇಶ್ ಹಿಂದೂ ಮಹಿಳೆಯೊಬ್ಬರನ್ನ ಅಪಹರಿಸಿ ಕಾರಿನಲ್ಲಿ ಕರೆದೊಯ್ದಿದ್ದಾರೆ ಅಂತ ಆರೋಪಿಸಿದ್ದ. ಇಬ್ಬರೂ ಮಹಿಳೆಯರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದು, ಮೆಡಿಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯ ರಿಂಗ್ ರಸ್ತೆ ಪ್ರದೇಶದಲ್ಲಿ ಆಕೆಯನ್ನ ಬಿಟ್ಟು ಪರಾರಿಯಾಗೋಕೆ ಯತ್ನಿಸುತ್ತಿದ್ದಾರೆ ಅಂತಾನು ಹೇಳಿದ್ದ. ತಾನು ಮತ್ತು ತನ್ನ ಸಹಚರರು ಇಬ್ಬರು ಯುವಕರನ್ನ ತಡೆದಿದ್ದು, ಮಹಿಳೆ ಸ್ಥಳದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಳೆ ಅಂತ ನಕುಲ್ ಪೊಲೀಸರಿಗೆ ಮಾಹಿತಿ ನೀಡಿದ್ದ. ತಕ್ಷಣ ಸ್ಥಳಕ್ಕೆ ತೆರಳಿದ ಪೊಲೀಸರು ಮಹಿಳೆಯನ್ನ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ದಾಖಲಿಸಿ ಜೀಶನ್ ಮತ್ತು ಶವೇಶ್ ಅವರನ್ನ ವಶಕ್ಕೆ ಪಡೆದು ವಾಹನವನ್ನ ಜಪ್ತಿ ಮಾಡಿದ್ರು. ನಕುಲ್ ನೀಡಿದ ದೂರಿನ ಆಧಾರದಲ್ಲಿ ಆರಂಭದಲ್ಲಿ ಇಬ್ಬರು ಯುವಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು. ಆದರೆ ತನಿಖೆ ಮುಂದುವರೆದಂತೆ ನಕುಲ್ ಹೇಳಿಕೆಯಲ್ಲಿ ಹಲವು ಅನುಮಾನಗಳು ಮೂಡಿದ್ವು. ಪ್ರಜ್ಞೆ ಮರಳಿದ ನಂತರ ಮಹಿಳೆ ನಕುಲ್ ಹಿಂದೂ ಸಂಘಟನೆಯೊಂದರೊಂದಿಗೆ ಸಂಪರ್ಕ ಹೊಂದಿದ್ದು, ಉದ್ಯೋಗ ಕೊಡಿಸೋದಾಗಿ ಭರವಸೆ ನೀಡಿ ತನ್ನನ್ನ ಸಂಪರ್ಕಿಸಿದ್ದ ಅಂತ ಪೊಲೀಸರಿಗೆ ತಿಳಿಸಿದ್ದಾಳೆ. ಸಿವಿಲ್ ಲೈನ್ಸ್ ವೃತ್ತಾಧಿಕಾರಿ ಶುಭಿತಾ ಸಿಂಗ್ ಅವರ ಪ್ರಕಾರ ನಕುಲ್ ಉದ್ದೇಶಪೂರ್ವಕವಾಗಿ ತನ್ನನ್ನ ಜೀಶನ್ ಮತ್ತು ಶವೇಶ್ ಅವರೊಂದಿಗೆ ಕಳಿಸಿದ್ದಾನೆ ಅಂತ ಮಹಿಳೆ ಹೇಳಿಕೆ ನೀಡಿದ್ದಾಳೆ. ಪ್ರಾಥಮಿಕ ತನಿಖೆಯಲ್ಲಿ ಮಹಿಳೆಯನ್ನ ಇಬ್ಬರು ಯುವಕರೊಂದಿಗೆ ಕಳಿಸೋಕೆ ನಕುಲ್ ವ್ಯವಸ್ಥೆ ಮಾಡಿದ್ದ ಮತ್ತು ಬಳಿಕ ರಿಂಗ್ ರಸ್ತೆ ಪ್ರದೇಶದಲ್ಲಿ ಆಕೆಯನ್ನ ಬಿಟ್ಟುಬಿಡುವ ಯೋಜನೆ ರೂಪಿಸಿದ್ದ ಅನ್ನೋದು ಗೊತ್ತಾಗಿದೆ. ಈ ಕಾರ್ಯಕ್ಕೆ ಸಹಕರಿಸಿದ್ರೆ ಹಣ ನೀಡೋದಾಗಿ ನಕುಲ್ ಭರವಸೆ ನೀಡಿದ್ದ ಅಂತ ಮಹಿಳೆ ಆರೋಪಿಸಿದ್ದಾಳೆ. ವಿಚಾರಣೆ ವೇಳೆ ಜೀಶನ್ ಮತ್ತು ಶವೇಶ್ ತಾವು ನಿರಪರಾಧಿಗಳಾಗಿದ್ದು, ಘಟನೆಗೆ ಮುನ್ನ ಮಹಿಳೆಯನ್ನ ಎಂದಿಗೂ ಭೇಟಿಯಾಗಿರಲಿಲ್ಲ ಅಂತ ತಿಳಿಸಿದ್ದಾರೆ. ಪ್ರಕರಣದ ತನಿಖೆಯ ಭಾಗವಾಗಿ ಪೊಲೀಸರು 500ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ದು, ಸಂಬಂಧಪಟ್ಟ ಎಲ್ಲರ ಕರೆ ವಿವರಗಳ ದಾಖಲೆಯನ್ನು ವಿಶ್ಲೇಷಿಸಿದ್ದಾರೆ. ಅಲ್ಲದೆ ಎಲ್ಲರನ್ನೂ ವಿವರವಾಗಿ ವಿಚಾರಣೆ ನಡೆಸಿದ್ದಾರೆ. ಸಂಗ್ರಹಿಸಲಾದ ಸಾಕ್ಷ್ಯಗಳು ಮಹಿಳೆಯ ಹೇಳಿಕೆಯನ್ನು ದೃಢಪಡಿಸಿವೆ. ಜೊತೆಗೆ ಜೀಶನ್ ಮತ್ತು ಶವೇಶ್ ವಿರುದ್ಧ ಮಾಡಲಾದ ಆರೋಪಗಳಿಗೆ ವಿರುದ್ಧವಾದ ಪುರಾವೆಗಳು ಲಭ್ಯವಾಗಿದೆ ಅಂತ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಲಭ್ಯವಾಗಿರುವ ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ನಕುಲ್ ಸಿಂಗ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆತನ ಬಂಧನಕ್ಕಾಗಿ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.